ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡ್ತಿದ್ದಂಥ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಇವತ್ತು ರಸ್ತೆಗೆ ಇಳಿದಿದ್ದಾರೆ. ಸ್ವತಃ ಸೆಲ್ಕೆ ಹಿಡಿದು ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಅವ್ರನ್ನೇ ಕೇಳೋಣ. ಅವರೇ ಇವತ್ತಿನ ರಿಪಬ್ಲಿಕ್ ರಿಪೋರ್ಟರ್ ಕೂಡ ಆಗ್ತಾ ಇದ್ದಾರೆ. ಅವರೇ ಏನಕ್ಕೆ ಅನ್ನುವಂಥದ್ದು ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಸರ್, ತಾವೇ ಇವತ್ತು ರಿಪೋರ್ಟರ್ ಆಗಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್? ಸರ್ಕಾರ ವಿರುದ್ಧ ಯಾವ ರೀತಿಯಾದಂಥ ಪ್ರತಿಭಟನೆ? ನೋಡಿ, ಪಾಟ್ ಹೋಲ್ ಅಂತ ಹೇಳಿದ್ರೆ, ಪಾಟ್ ಅಂದರೆ ಒಂದಡಿ ಹೋಲ್ ಬಿದ್ದಿರಬೇಕು, ಗುಣಿ ಬಿದ್ದಿರಬೇಕು ರಸ್ತೆಯಲ್ಲಿ. ಅದಕ್ಕೆ ಪಾಟ್ ಹೋಲ್ ಅಂತ ಹೆಸರು. ಇದು ಪಾಟ್ ಹೋಲ್ ಅಲ್ರಿ. ನೋಡಿ, ಇಲ್ಲಿಂದ ಅಲ್ಲಿಗೆ 20 ಅಡಿ ಬಿದ್ದೋಗಿದೆ. ಇಲ್ಲಿಂದ ಅಲ್ಲಿಗೆ 20 ಅಡಿ. ಇದು ಇಡೀ ಬೆಂಗಳೂರು ಬಿದ್ದಿದೆ. ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲಿ ಈ ರೀತಿ ಕಟ್ಟೋಗಿದೆ. ಇದಕ್ಕೆ ಹೆಂಗೆ ಮುಚ್ಚುತ್ತೀರಾ? ಇದನ್ನು ಪಾಟ್ ಹೋಲ್ ಆದರೆ ಮುಚ್ಬೋದಪ್ಪ. ಈ ರಸ್ತೆಗಳನ್ನ ಡಾಂಬರೀಕರಣನೇ ಮಾಡ್ಬೇಕು ನೀವು. ಡಾಂಬರೀಕರಣ ಇಡೀ ಬೆಂಗಳೂರಲ್ಲಿ, ಇಡೀ ರಾಜ್ಯದಲ್ಲಿ ನೀವು ಡಾಂಬರೀಕರಣ ಮಾಡಿಲ್ಲ ಅಂದರೆ, ನೀವು ಬಿರಿ ಪಾಟ್ ಹೋಲ್ ಮುಚ್ಚಿದ್ರೆ ಇನ್ನೊಂದು ವಾರ ಆದ ತಕ್ಷಣ ಮತ್ತೆ ಓಪನ್ ಆಗ್ತೈತೆ. ಮತ್ತೆ ದುಡ್ಡು, ಮತ್ತೆ ಸರ್ಕಾರದ ಹಣನ ಲೂಟಿ. ಈಗ 5,000 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, 5,000 ಕೋಟಿ ಎಲ್ಲೋಯ್ತು? ಪಾಟ್ ಹೋಲ್ ಮುಚ್ಚಿದ್ರೆ ಲೂಟಿ ಹೊಡೆದ್ಬಿಟ್ಟಿದ್ರೆ. ಎಲ್ಲ ಪಾಟ್ ಹೋಲೇ ಮುಚ್ಚಿಲ್ಲ, ಲೂಟಿ ಹೊಡೆದಿದ್ದೀರಿ. ಒಂದು ಕಡೆ ನೋಡ್ಬೋದು, ನೀವು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀರಾ. ಈಗ ಅವುಗಳನ್ನೆಲ್ಲ ತೆಗೆದು ಪಾಟ್ ಹೋಲ್ಗಳನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಮಿಕರು ಈಗ ಬಂದಿದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ, ಅದೇ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀರಿ ಅಂತ ಗೊತ್ತಾದ ತಕ್ಷಣ ಈಗ ಇಲ್ಲಿ ಇದು ಆಳುಗಳನ್ನ ಕಳಿಸಿ, ಪೌರ ಕಾರ್ಮಿಕರನ್ನ ಕಳಿಸಿ ಎಲ್ಲ ಬಂದು ಹಾಕಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಎದುರುಗಡೆ ಹಾಕಿದ್ರೆ ಏನು ಉಪಯೋಗ ಬರ್ತೈತೆ ರೀ? ನಾವು ಪ್ರತಿಭಟನೆ ಮಾಡೋ ಜಾಗದಾಗ ಹಾಕಿದ್ರೆ ಏನು ಉಪಯೋಗ ಬರೋಲ್ಲ. ಇಡೀ ಬೆಂಗಳೂರು ಬಿದ್ದೋಗಿದೆ. ಅಲ್ಲೆಲ್ಲ ಕಳಿಸಿ, ಇಡೀ ಬೆಂಗಳೂರು ಹಾಳಾಗೋಗಿದೆ. ಇಡೀ ಬೆಂಗಳೂರನ್ನು ಇವತ್ತು ಅಭಿವೃದ್ಧಿಯನ್ನು 2.5 ವರ್ಷದಿಂದ ನೀವು ಯಾವುದೇ ರಸ್ತೆಯನ್ನು ಡಾಂಬರೀಕರಣ ಮಾಡಿಲ್ಲ. ಈ ರಿಂಗ್ ರೋಡ್ ರಸ್ತೆಯನ್ನು ಡಾಂಬರೀಕರಣ ಮಾಡಬೇಕಾಯಿತು. ಕಳೆದ ಬೇಸಿಗೆಯಲ್ಲೇ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇಡೀ ರಿಂಗ್ ರೋಡ್ ಹಾಳಾಗೋಗ್ಬಿಟ್ಟಿದೆ. ಇಡೀ ರಿಂಗ್ ರೋಡ್ಗೆ ನೀವು ಆಸ್ಫಾಲ್ಟ್ ಮಾಡಬೇಕು. ಪಾಟ್ ಹೋಲ್ ಮುಚ್ಚಿದ್ರೆ ಏನು ಉಪಯೋಗ ಇಲ್ಲ. ಇವಾಗ ಮುಚ್ಚಿರೋ ಪಾಟ್ ಹೋಲ್ಗಳೆಲ್ಲ ಓಪನ್ ಆಗ್ಬಿಟ್ಟಿದೆ. ನೀವು ಮುಚ್ಚಿ ಟನಲ್ ರೋಡ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇರೋ ರಸ್ತೆಗಳೆಲ್ಲ ಈ ರೀತಿ ಇದೆ. ಅವ್ರಿಗೆ ಮೇಲೆ ರಸ್ತೆಗಳ ಬಗ್ಗೆ ಆಗಲ್ಲ ಅಂತ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಪಾರ್ಟಿಗೆ ಭೂಮಿ ಮೇಲಿರೋ ರಸ್ತೆನ ಮುಚ್ಚಕ್ಕಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ಅಂತ ಅವ್ರ ತಲೆಯಲ್ಲಿ ಬಂದ್ಬಿಟ್ಟು ಈಗ ಟನಲ್ ಹೊಟ್ಟೋಗ್ಬಿಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ದರೆ ಫಸ್ಟು ಭೂಮಿ ಮೇಲಿರೋ ರಸ್ತೆಗಳನ್ನು ರಿಪೇರಿ ಮಾಡಿ, ಆಮೇಲೆ ನೀವು ಟನಲ್ಗಳು ಏನೇನು ಬೇಕೋ, ಚಂದ್ರಲೋಕ, ಸೂರ್ಯ, ಯಾವ್ಯಾವ ಲೋಕಕ್ಕೆ ಬೇಕಾದರೂ ಹೋಗಿ ಫಸ್ಟು ಈ ರಸ್ತೆಗಳನ್ನು ರಿಪೇರ್ ಮಾಡಿ. ಇದು ರಾಜ್ಯ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಸರ್, ಕೊನೆ ಪ್ರಶ್ನೆ. ಮೋದಿಯವರು ಓಡಾಡೋ ರಸ್ತೆಗಳು ಕೂಡ ರಸ್ತೆ ಗುಂಡಿ ಇದೆ. ನಾನೇ ದೆಹಲಿಗೆ ಹೋಗಿ ನೋಡ್ಕೊಂಬಂದೇನು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಜನ ಟ್ಯಾಕ್ಸ್ ಕಟ್ಟೋದು ಬೆಂಗಳೂರು ಸಿಟಿ ಕಾರ್ಪೊರೇಷನ್ಗೆ. ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ, ನೀನೇನು ಮಾಡ್ತಾ ಇದೀಯ ಅಂತ. ಹಂಗಾರೆ ನ್ಯೂಯಾರ್ಕ್ ಔಟ್ ಬಂದ್ಬಿಡು, ಟ್ರಂಪ್ ಮನೆ ಮುಂದೆ ಏನಾಗಿದೆ. ಆಮೇಲೆ ಲಂಡನ್ಗೆ ಔಟ್ ಎಲಿಜಬೆತ್ ಟೇಲರ್ ರಾಣಿ ಇದ್ದಾರಲ್ಲ, ಅವ್ರ ಮನೆ ಮುಂದೆ ಎಷ್ಟು ಪಾಟ್ ಹೋಲ್ ಬಿಟ್ಟಿದೆ, ಎಲ್ಲ ಲೆಕ್ಕ ಕೊಡ್ರಿ. ನಿಮ್ಮನ್ನು ಕೇಳೋದು ನಾವು. ಬೆಂಗಳೂರು ರಸ್ತೆ ಹಾಳಾಗಿದೆ ಅಂತ ಹೇಳಿದ್ರೆ ಡೆಲ್ಲಿ ನೋಡಿ, ಅಮೇರಿಕಾ ನೋಡಿ, ಲಂಡನ್ ನೋಡಿ, ಸಿಡ್ನಿ ನೋಡಿ ಅಂತ ಹೇಳಿದ್ರೆ ನೀವು ಎಲ್ಲಿಗೆ ನೀವು ಇನ್ಚಾರ್ಜ್ ಮಂತ್ರಿ? ನೀವು ಎಲ್ಲಿಗೆ ಮಂತ್ರಿ? ನೀವು ಡೆಲ್ಲಿಗೆ ಮಂತ್ರಿನಾ, ಲಂಡನ್ಗೆ ಮಂತ್ರಿನಾ, ನ್ಯೂಯಾರ್ಕ್ ಮಂತ್ರಿನಾ, ಎಲ್ಲಿಗೆ ಮಂತ್ರಿ? ಅದನ್ನಾದರೂ ಸ್ಪಷ್ಟ ಮಾಡಿಬಿಡಿ. ಹೇಳ್ಬಿಟ್ರೆ ಬಿಟ್ಬಿಡ್ತೀರಿ, ಕೇಳಲ್ಲ. ಇನ್ಮೇಲೆ ಬೆಂಗಳೂರು ಸುದ್ದಿನೇ ಕೇಳಲ್ಲ ನಿಮಗೆ. ನಾವಿನ್ನೇನಿದ್ರು ಡೆಲ್ಲಿದೇ ಕೇಳ್ಕೊಂತೀರಿ. ಇದು ನಾಚಿಕೆ ಕೇಡಿನ ಸಂಗತಿ. ಸರ್, ಗಡುವು ಕೊಟ್ಟಿದ್ದಾರೆ. ನಿಗದಿತ ಗಡುವಿನೊಳಗೆ ರಸ್ತೆ ಗುಂಡಿ ಮುಚ್ಚಲಿಲ್ಲ ಅಂದರೆ ಯಾವ ರೀತಿಯಾದಂಥ ಹೋರಾಟ ಇರುತ್ತದೆ? ನೋಡಿ, ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ನಿಮ್ಮ ಯೋಗ್ಯತೆ ಇದ್ದರೆ ರಸ್ತೆಗಳಿಗೆಲ್ಲ ಡಾಂಬರೀಕರಣ ಮಾಡಿ, ಇಲ್ಲ ಅಂದರೆ ಜಾಗ ಖಾಲಿ ಮಾಡ್ಕೊಂಡು ಹೋಗಿ. ಜನ ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ 2.5 ವರ್ಷದಿಂದ ಓಟ್ ಹಾಕಿದ್ರು. ನೀವು ಏನು ಮಾಡ್ದೀರಾ, ಹಾಳು ಮಾಡಿಬಿಟ್ರಿ. ಜಾಗ ಖಾಲಿ ಮಾಡಿ. ಯಾರು ಈ ಬೆಂಗಳೂರಿನ ರಾಜ್ಯದ ರಸ್ತೆಗಳ ಅಭಿವೃದ್ಧಿ ಮಾಡ್ತಾರೋ ಅವರ ಅಧಿಕಾರಕ್ಕೆ ಬರಲಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಒಟ್ಟಾರೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಸರ್ಕಾರಕ್ಕೆ ಗಡುವನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ಗಡುವುಗಳನ್ನು ಕೂಡ ಆರ್ ಅಶೋಕ್ ಅವರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡ್ತಿದ್ದಂಥ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಇವತ್ತು ರಸ್ತೆಗೆ ಇಳಿದಿದ್ದಾರೆ. ಸ್ವತಃ ಸೆಲ್ಕೆ ಹಿಡಿದು ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ? ಅವ್ರನ್ನೇ ಕೇಳೋಣ. ಅವರೇ ಇವತ್ತಿನ ರಿಪಬ್ಲಿಕ್ ರಿಪೋರ್ಟರ್ ಕೂಡ ಆಗ್ತಾ ಇದ್ದಾರೆ. ಅವರೇ ಏನಕ್ಕೆ ಅನ್ನುವಂಥದ್ದು ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಸರ್, ತಾವೇ ಇವತ್ತು ರಿಪೋರ್ಟರ್ ಆಗಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್? ಸರ್ಕಾರ ವಿರುದ್ಧ ಯಾವ ರೀತಿಯಾದಂಥ ಪ್ರತಿಭಟನೆ? ನೋಡಿ, ಪಾಟ್ ಹೋಲ್ ಅಂತ ಹೇಳಿದ್ರೆ, ಪಾಟ್ ಅಂದರೆ ಒಂದಡಿ ಹೋಲ್ ಬಿದ್ದಿರಬೇಕು, ಗುಣಿ ಬಿದ್ದಿರಬೇಕು ರಸ್ತೆಯಲ್ಲಿ. ಅದಕ್ಕೆ ಪಾಟ್ ಹೋಲ್ ಅಂತ ಹೆಸರು. ಇದು ಪಾಟ್ ಹೋಲ್ ಅಲ್ರಿ. ನೋಡಿ, ಇಲ್ಲಿಂದ ಅಲ್ಲಿಗೆ 20 ಅಡಿ ಬಿದ್ದೋಗಿದೆ. ಇಲ್ಲಿಂದ ಅಲ್ಲಿಗೆ 20 ಅಡಿ.
ಇದು ಇಡೀ ಬೆಂಗಳೂರು ಬಿದ್ದಿದೆ. ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲಿ ಈ ರೀತಿ ಕಟ್ಟೋಗಿದೆ. ಇದಕ್ಕೆ ಹೆಂಗೆ ಮುಚ್ಚುತ್ತೀರಾ ಇದನ್ನು? ಪಾಟೋಲ್ ಆದರೆ ಮುಚ್ಬೋದಪ್ಪ. ಈ ರಸ್ತೆಗಳನ್ನ ಡಾಂಬರೀಕರಣನೇ ಮಾಡ್ಬೇಕು ನೀವು. ಡಾಂಬರೀಕರಣ ಬೆಂಗಳೂರಲ್ಲಿ, ಇಡೀ ರಾಜ್ಯದಲ್ಲಿ ನೀವು ಡಾಂಬರೀಕರಣ ಮಾಡಿಲ್ಲ ಅಂದರೆ, ನೀವು ಬಿರಿ ಪಾಟೋಲ್ ಮುಚ್ಚಿದ್ರೆ ಇನ್ನೊಂದು ವಾರ ಆದ ತಕ್ಷಣ ಮತ್ತೆ ಓಪನ್ ಆಗ್ತೈತೆ, ಮತ್ತೆ ದುಡ್ಡು, ಮತ್ತೆ ಸರ್ಕಾರದ ಹಣನ ಲೂಟಿ. ಈಗ 5,000 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, 5,000 ಕೋಟಿ ಎಲ್ಲೋಯ್ತು? ಪಾಟೋಲ್ ಮುಚ್ಚಿದ್ರೆ ಲೂಟಿ ಹೊಡೆದ್ಬಿಟ್ಟಿದ್ರೆ. ಎಲ್ಲ ಪಾಟೋಲೇ ಮುಚ್ಚಿಲ್ಲ, ಲೂಟಿ ಹೊಡೆದಿದ್ದೀರಿ. ಒಂದು ಕಡೆ ನೋಡ್ಬೋದು, ನೀವು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀರಾ, ಈಗ ಅವುಗಳನ್ನೆಲ್ಲ ತೆಗೆದು ಪಾಟೋಲ್ಗಳನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾರ್ಮಿಕರು. ಈಗ ಬಂದಿದ್ದಾರೆ, ಈ ಬಗ್ಗೆ ಹೇಳೋದಾದ್ರೆ ಅದೇ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀರಿ ಅಂತ ಗೊತ್ತಾದ ತಕ್ಷಣ ಈಗ ಇಲ್ಲಿ ಇದು ಆಳುಗಳನ್ನ ಕಳಿಸಿ, ಪೌರ ಕಾರ್ಮಿಕರನ್ನ ಕಳಿಸಿ ಎಲ್ಲ ಬಂದು ಹಾಕಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಎದುರುಗಡೆ ಹಾಕಿದ್ರೆ ಏನು ಉಪಯೋಗ ಬರ್ತೈತೆ ರೀ? ನಾವು ಪ್ರತಿಭಟನೆ ಮಾಡೋ ಜಾಗದಾಗ ಹಾಕಿದ್ರೆ ಏನು ಉಪಯೋಗ ಬರಲ್ಲ. ಇಡೀ ಬೆಂಗಳೂರು ಬಿದ್ದೋಗಿದೆ, ಅಲ್ಲೆಲ್ಲ ಕಳಿಸಿ. ಇಡೀ ಬೆಂಗಳೂರು ಹಾಳಾಗೋಗಿದೆ. ಇಡೀ ಬೆಂಗಳೂರನ್ನು ಇವತ್ತು ಅಭಿವೃದ್ಧಿಯನ್ನು 2.5 ವರ್ಷದಿಂದ ನೀವು ಯಾವುದೇ ರಸ್ತೆಯನ್ನು ಡಾಂಬರೀಕರಣ ಮಾಡಿಲ್ಲ. ಈ ರಿಂಗ್ ರೋಡ್ ರಸ್ತೆಯನ್ನು ಡಾಂಬರೀಕರಣ ಮಾಡಬೇಕಾಯಿತು, ಕಳೆದ ಬೇಸಿಗೆಯಲ್ಲೇ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇಡೀ ರಿಂಗ್ ರೋಡ್ ಹಾಳಾಗೋಗ್ಬಿಟ್ಟಿದೆ. ಇಡೀ ರಿಂಗ್ ರೋಡ್ಗೆ ನೀವು ಆಸ್ಫಾಲ್ಟ್ ಮಾಡಬೇಕು. ಪಾಟೋಲ್ ಮುಚ್ಚಿದ್ರೆ ಏನು ಉಪಯೋಗ ಇಲ್ಲ. ಇವಾಗ ಮುಚ್ಚಿರೋ ಪಾಟೋಲ್ಗಳೆಲ್ಲ ಓಪನ್ ಆಗ್ಬಿಟ್ಟಿದೆ. ನೀವು ಟನಲ್ ರೋಡ್ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಇರೋ ರಸ್ತೆಗಳೆಲ್ಲ ಈ ರೀತಿ ಇದೆ. ಅವ್ರಿಗೆ ಮೇಲೆ ರಸ್ತೆಗಳ ಬಗ್ಗೆ ಆಗಲ್ಲ ಅಂತ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಪಾರ್ಟಿಗೆ ಭೂಮಿ ಮೇಲಿರೋ ರಸ್ತೆನ ಮುಚ್ಚಕ್ಕಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ಅಂತ ಅವ್ರ ತಲೆಯಲ್ಲಿ ಬಂದ್ಬಿಟ್ಟು ಈಗ ಟನಲ್ಗೆ ಹೊರಟೋಗ್ಬಿಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ದರೆ ಫಸ್ಟು ಭೂಮಿ ಮೇಲಿರೋ ರಸ್ತೆಗಳನ್ನು ರಿಪೇರಿ ಮಾಡಿ, ಆಮೇಲೆ ನೀವು ಟನಲ್ಗಳು ಏನೇನು ಬೇಕೋ, ಚಂದ್ರಲೋಕ, ಯಾವ್ಯಾವ ಲೋಕಕ್ಕೆ ಬೇಕಾದರೂ ಹೋಗಿ, ಫಸ್ಟು ಈ ರಸ್ತೆಗಳನ್ನು ರಿಪೇರಿ ಮಾಡಿ. ಇದು ರಾಜ್ಯ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಸರ್, ಕೊನೆ ಪ್ರಶ್ನೆ, ಮೋದಿಯವರು ಓಡಾಡೋ ರಸ್ತೆಗಳು ಕೂಡ ರಸ್ತೆ ಗುಂಡಿ ಇದೆ, ನಾನೇ ದೆಹಲಿಗೆ ಹೋಗಿ ನೋಡ್ಕೊಂಬಂದೇನು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಜನ ಟ್ಯಾಕ್ಸ್ ಕಟ್ಟೋದು ಬೆಂಗಳೂರು ಸಿಟಿ ಕಾರ್ಪೊರೇಷನ್ಗೆ. ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ, ನೀನೇನು ಮಾಡ್ತಾ ಇದೀಯ ಅಂತ. ಹಂಗಾರೆ ನ್ಯೂಯಾರ್ಕ್ ಔಟ್ ಬಂದ್ಬಿಡು, ಟ್ರಂಪ್ ಮನೆ ಮುಂದೆ ಏನಾಗಿದೆ, ಆಮೇಲೆ ಲಂಡನ್ಗೆ ಔಟ್ ಎಲಿಜಬೆತ್ ಟೇಲರ್ ರಾಣಿ ಇದ್ದಾರಲ್ಲ, ಅವ್ರ ಮನೆ ಮುಂದೆ ಎಷ್ಟು ಪಾಟೋಲ್ ಬಿಟ್ಟಿದೆ, ಎಲ್ಲ ಲೆಕ್ಕ ಕೊಡ್ರಿ. ನಿಮ್ಮನ್ನು ಕೇಳೋದು ನಾವು. ಬೆಂಗಳೂರು ರಸ್ತೆ ಹಾಳಾಗಿದೆ ಅಂತ ಹೇಳಿದ್ರೆ ಡೆಲ್ಲಿ ನೋಡಿ, ಅಮೇರಿಕಾ ನೋಡಿ, ಲಂಡನ್ ನೋಡಿ, ಸಿಡ್ನಿ ನೋಡಿ ಅಂತ ಹೇಳಿದ್ರೆ ನೀವು ಎಲ್ಲಿಗೆ ನೀವು ಇನ್ಚಾರ್ಜ್ ಮಂತ್ರಿ? ನೀವು ಎಲ್ಲಿಗೆ ಮಂತ್ರಿ? ನೀವು ಡೆಲ್ಲಿಗೆ ಮಂತ್ರಿನಾ, ಲಂಡನ್ಗೆ ಮಂತ್ರಿನಾ, ನ್ಯೂಯಾರ್ಕ್ ಮಂತ್ರಿನಾ, ಎಲ್ಲಿಗೆ ಮಂತ್ರಿ? ಅದನ್ನಾದರೂ ಸ್ಪಷ್ಟ ಮಾಡಿಬಿಡಿ. ಹೇಳ್ಬಿಟ್ರೆ ಬಿಟ್ಬಿಡ್ತೀರಿ, ಕೇಳಲ್ಲ. ಇನ್ಮೇಲೆ ಬೆಂಗಳೂರು ಸುದ್ದಿನೇ ಕೇಳಲ್ಲ ನಿಮಗೆ. ನಾವಿನ್ನೇನಿದ್ರು ಡೆಲ್ಲಿದೇ ಕೇಳ್ಕೊಂತೀರಿ. ಇದು ನಾಚಿಕೆ ಕೇಡಿನ ಸಂಗತಿ. ಸರ್, ಗಡುವು ಕೊಟ್ಟಿದ್ದಾರೆ, ನಿಗದಿತ ಗಡುವಿನೊಳಗೆ ರಸ್ತೆ ಗುಂಡಿ ಮುಚ್ಚಲಿಲ್ಲ ಅಂದರೆ ಯಾವ ರೀತಿಯಾದಂಥ ಹೋರಾಟ ಇರುತ್ತದೆ? ನೋಡಿ, ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ನಿಮ್ಮ ಯೋಗ್ಯತೆ ಇದ್ದರೆ ರಸ್ತೆಗಳಿಗೆಲ್ಲ ಡಾಂಬರೀಕರಣ ಮಾಡಿ, ಇಲ್ಲ ಅಂದರೆ ಜಾಗ ಖಾಲಿ ಮಾಡ್ಕೊಂಡು ಹೋಗಿ. ಜನ ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ 2.5 ವರ್ಷದಿಂದ ಓಟ್ ಹಾಕಿದ್ರು. ನೀವು ಏನು ಮಾಡ್ದೀರಾ, ಹಾಳು ಮಾಡಿಬಿಟ್ರಿ. ಜಾಗ ಖಾಲಿ ಮಾಡಿ, ಯಾರು ಈ ಬೆಂಗಳೂರಿನ ರಾಜ್ಯದ ರಸ್ತೆಗಳ ಅಭಿವೃದ್ಧಿ ಮಾಡ್ತಾರೋ ಅವರ ಅಧಿಕಾರಕ್ಕೆ ಬರಲಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಒಟ್ಟಾರೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಸರ್ಕಾರಕ್ಕೆ ಗಡುವನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ಗಡುವುಗಳನ್ನು ಕೂಡ ಆರ್ ಅಶೋಕ್ ಅವರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.